ಹಾಲು, ಶ್ರೀಗಂಧದ ಪುಡಿ, ಕಾಯಿ ಟೊಮೆಟೊ ಹಾಗೂ ಅಲೋವೆರಾ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಒಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕು. 5ರಿಂದ 6 ಚಮಚದಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಈ ಕಾಯಿ ಟೊಮೆಟೊನ ನಾವೇನು ತೊಗೊಂಡಿದ್ದೀವಿ, ಇದು ಹೈಲಿ ಆಸಿಡಿಕ್ ಇರೋದ್ರಿಂದ ಅದಕ್ಕೆ ನಾವು ಇದನ್ನು ತೊಗೊಂಡಿದ್ದೀವಿ. ಹೌದು, ಕಾಯಿ ಟೊಮೆಟೊನ ತೊಗೊಂಡಿದ್ದೀವಿ. ಇದನ್ನು ಹಾಕಿದ ನಂತರ ಕೆಲವು ಬಾರಿ ನೀವು ಅನ್ಕೊಳ್ಬೋದು ಹಾಲು ಒಡೆದು ಬಿಡುತ್ತೆ. ಅದ್ರ ಬಗ್ಗೆ ಹೌದು, ಹುಳಿ ಅಂಶ ಇರೋದ್ರಿಂದ ಹಾಲು ಒಡೆಯುತ್ತೆ. ಅದ್ರ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸೊ ಈ ಥರ ಇದನ್ನು ಒಂದು 2 ಟೀ ಸ್ಪೂನ್ ಅಷ್ಟು ಈ ಒಂದು ಟೊಮೆಟೊ ಕಾಯಿಯ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ಬೇಕು. ಈ ಥರ ಇದಕ್ಕೆ ಈಗ ಶ್ರೀಗಂಧದ ಪುಡಿ ಒಂದು ಅರ್ಧ ಚಮಚದಷ್ಟು ಶ್ರೀಗಂಧದ ಪುಡಿಯನ್ನು ಹಾಕ್ಕೊಳ್ಬೇಕು. ಬಿಸಿ ಇರುವಾಗಲೇ ಇದು ಮಾಡ್ಕೊಳ್ಬೇಕಾಗತ್ತೆ. ಇದು ಈಗ ಬಿಸಿ ಇರುವಾಗಲೇ ಒಂದು ಈ ಥರ 3 ತುಂಡುಗಳನ್ನು ನಾವು ಅಲೋವೆರಾವನ್ನು ತೆಗೆದುಕೊಂಡಿದ್ದೇವೆ. ಇಷ್ಟನ್ನು ನಾವು ಹಾಕಬೇಕಾಗುತ್ತೆ. ಅಲೋವೆರಾವನ್ನು ಮೊದಲೇ ನಾನು ಹಲವಾರು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀವಿ ಯಾವ ಥರ ಇದನ್ನು ನಾವು ಹಾಕ್ಕೋಬೇಕು ಅಂತ ಹೇಳಿ. ಇದನ್ನು ಚೆನ್ನಾಗಿ ನಾವು ಈ ಥರ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಅದನ್ನು ಸ್ವಲ್ಪ ಸಮಯ ಹಿಡಿಯುತ್ತೆ, ಆದ್ರೂ ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ಕೊಡೋದಿದು. ಈಗ ಈ ಥರ ಏನಿದು ಸಿದ್ಧವಾಗುತ್ತೆ, ಇದನ್ನು ನಾವು ಕುಟಾಣಿಗೆ ಹಾಕ್ಕೊಳ್ಬೇಕು. ಈಗ ಬಿಸಿ ಇರುವಾಗಲೇ ಅದನ್ನು ನಾವು ಹಾಕ್ಕೊಳ್ಬೇಕು. ಡಾರ್ಕ್ ಸರ್ಕಲ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಅಂತ ನಾವೇನು ಹೇಳ್ತೀವಿ, ಕಲೆಗಳು ಭಾಳ ಬೇಗನೆ ಹೊರಟೋಗುತ್ತೆ ಇದರಲ್ಲಿ. ಈ ಥರ ಇದನ್ನು ಹಾಕೊಂಡ ನಂತರ ಇದನ್ನು ಸ್ಲೋ ಆಗಿ ನೀವು ಜಜ್ಕೊಳ್ಬೇಕು. ಈಗ ಜಜ್ಜುವಾಗ 1 ಟೀ ಸ್ಪೂನಷ್ಟು ಮತ್ತೆ ನಾವು ಈ ಟೊಮೆಟೊ ಕಾಯನ್ನು ಏನು ಯೂಸ್ ಮಾಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಇದೊಂದು ಕಂಪ್ಲೀಟ್ ಪ್ರೊಸೆಸ್. ಯಾವ ಥರ ಮಾಡಿದ್ವಿ ನಾವು, ಅದನ್ನು ಯಾವ ಥರ ನಾವು ಪೇಸ್ಟ್ ಮಾಡ್ಕೊಂಡ ನಂತರ ಇದರ ಉಪಯೋಗಗಳು ತುಂಬ ನಾನಾ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೊಳ್ಬಹುದು. ಮತ್ತು ಇದು ಎಷ್ಟು ಸುಲಭವಾಗಿ ಒಂದು ಕಲೆಗಳನ್ನು ಹೋಗಲಾಡಿಸುತ್ತೆ ಅಂತಂದರೆ ನೀವೇ ಅನ್ಕೊಂಡ್ಬಿಡ್ತಾರೆ ಏನು ಇಷ್ಟು ಬೇಗ ಕಲೆಗಳು ಹೋಯ್ತು ಅಂತ ಹೇಳಿ. ಹಲವಾರು ಜನರಿಗೆ ಇದೊಂದು ಸಮಸ್ಯೆ ಆಗಿದೆ. ಹೌದು, ಸುಮಾರು ಜನರು ನಮಗೆ ಮೇಲ್ನಲ್ಲಿ ಬರೆದಿರ್ತಾರೆ ಮತ್ತು ಪತ್ರಗಳಲ್ಲಿ ಮುಖಾಂತರ, ಫೋನ್ ಮುಖಾಂತರ ನಮ್ಗೆ ತಿಳಿಸ್ತಾರೆ ಕಪ್ಪು ಕಲೆ ಹೋಗೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ. ಇವತ್ತು ಅದನ್ನು ತೋರಿಸ್ತಾ ಇದ್ದೀವಿ. ಇದರ ಉಪಯೋಗಗಳನ್ನು ತಾವೆಲ್ಲ ಪಡೆದುಕೊಳ್ಳಿ. ನೋಡಿ, ಎಷ್ಟು ಆ ಒಂದು ಪೇಸ್ಟ್ ಆದ ನಂತರ ಇದನ್ನು ನೀವು ಇದನ್ನು ಹಚ್ಕೊಳ್ತೀರಾ ಅಂದರೆ ಒಂದೂವರೆ ಗಂಟೆ ಮುಂಚೆನೇ ಮಾಡಿಟ್ರೆ ಆ ಅಲೋವೆರಾ ತಾನಾಗಿನೇ ಆ ಲೋಳೆಯನ್ನು ಬಿಡುತ್ತೆ. ಆ ಲೋಳೆ ಬಿಟ್ಟ ನಂತರ ಈ ಥರ ನಾವು ಜಜ್ಕೊಂಡ ನಂತರನೂ ಆ ಲೋಳೆ ತಾನಾಗೆ ಪಸರಿಸುತ್ತೆ. ಅದನ್ನು ನೀವು ಮುಖಕ್ಕೆ ಹಚ್ಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಬಟ್ಟಲಿನಲ್ಲಿ ಹಾಕ್ಕೊಳ್ಬೇಕು. ಬಟ್ಟಲು ಕೊಡಿ. ವೀಕ್ಷಕರೆಲ್ಲ ಗಮನವಿಟ್ಟು ಕೇಳ್ಕೊಳ್ಳಿ. ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದು ಕೊಡುವಂಥ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅದು ಸಿದ್ಧವಾಗಿದೆ. ಇದನ್ನು ನಾವು ಮಾಡಲಿಕ್ಕೆ ಈ ಹಾಲು, ಶ್ರೀಗಂಧದ ಪುಡಿ, ಟೊಮೆಟೊ ಕಾಯಿ ಹಾಗೂ ಅಲೋವೆರಾವನ್ನು ಬಳಸಿದ್ದೀವಿ. ಮನೆಯಲ್ಲಿ ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಮುಖದಲ್ಲಿನ ಕಪ್ಪು ವರ್ತುಲ ಹಾಗೂ ಕಲೆಗಳ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹಾಲು, ಶ್ರೀಗಂಧದ ಪುಡಿ, ಕಾಯಿ ಟೊಮ್ಯಾಟೊ ಪೇಸ್ಟ್ ಹಾಗೂ ಆಲೋವೆರಾ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಹಾಲು, ಟೊಮ್ಯಾಟೊ ಕಾಯಿ ಪೇಸ್ಟ್, ಶ್ರೀಗಂಧದ ಪುಡಿ, ಆಲೋವೆರಾವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಟಾಣಿಗೆ ಹಾಕಿಕೊಳ್ಳಿ. ನಂತರ ಮತ್ತೊಂದು ಚಮಚದಷ್ಟು ಟೊಮ್ಯಾಟೊ ಕಾಯಿ ಪೇಸ್ಟನ್ನು ಹಾಕಿ ಬೆರೆಸಿಕೊಂಡರೆ ಮುಖದಲ್ಲಿನ ಕಪ್ಪು ವರ್ತುಲ ಹಾಗೂ ಕಲೆಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ.